will be joined together for the purpose of means they will join together. Two business will join together for the common purpose and mutual benefits. This type of business will be called as what? Joint venture. So joint venture is nothing but when two business agree to join together for a common purpose and mutual benefit. It means two business firms, the different business firms like A Limited and B Limited, they agree to join together. For example, AB Limited, both the business firm will join together and their purpose, common purpose, their mutual benefit will be common. Okay, so their purpose, both the company's purpose will be same as well as they have the mutual benefits. That type of business we will call as joint venture. So joint venture is nothing but what? The business when two business join together and their purpose, the common purpose, they have the common purpose as well as mutual benefit. That type of business we will call as what? Joint ventures. For example, A Limited and B Limited, different types of business, they agree to join together and their intention will be same, the common purpose and mutual benefits. Okay, so that type of business we will call as what? Joint ventures. It will be a private or a government limited, a government type of companies or any foreign companies, but two business agree to join together for a common purpose and a mutual benefit. They have the mutual benefit in that type of business we will call as what? Joint venture. So ಜಂಟಿ ಉದ್ದಿಮೆಗಳು ಅಂತಂದ್ರೆ ಏನು? ಸೊ ಜಂಟಿ ಉದ್ದಿಮೆಗಳು ಅಂತಂದ್ರೆ ಜಂಟಿಯಾಗಿ ಸೇರುವಂತದಂತಂದ್ರೆ ಎರಡು ಬಿಸಿನೆಸ್ ಫರ್ಮ್ಗಳು, ಎರಡು ಬಿಸಿನೆಸ್ಗಳು, ಎರಡು ಬಿಸಿನೆಸ್ಗಳು ಜಾಯಿನ್ ಆಗುವಂತದ್ದು. ಸೊ ಒಟ್ಟಾಗಿ ಸೇರಿ ಒಂದು ಬಿಸಿನೆಸ್ ಅನ್ನ ನಡೆಸುವಂತದ್ದು. ಎರಡು ಬಿಸಿನೆಸ್ಗಳು
ಅದನ್ನ ನಾವು ಜಂಟಿ ಉದ್ದಿಮೆಗಳು ಅಂತ ಹೇಳಿ ಕರಿತೀವಿ. ಸೊ ಇದು ಮೇ ಬಿ ಅವರಿಗೆ ಏನಾಗತ್ತೆ, ಯಾವಾಗಲೂ ಎರಡು ಬಿಸ್ನೆಸ್ ಅಂತ ಹೇಳಿ ಜಂಟಿಯಾಗಿ ಸೇರ್ತಿದ್ರು. ಸೊ ಆಗ ಏನಾಗತ್ತೆ, ಅವರ ಒಂದು ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಹೌದಾ, ಆಟೋಮೆಟಿಕಲಿ ಏನಾಗುತ್ತೆ, ಕ್ಯಾಪಿಟಲ್ ಅಂತ ಹೇಳುತ್ತದೆ ಜಾಸ್ತಿ ಆಗುತ್ತೆ, ರಿಸೋರ್ಸಸ್ ಜಾಸ್ತಿ ಆಗುತ್ತೆ. ಹೌದಾ, ಸೊ ಅಲ್ಲಿ ಐಡಿಯಾಸ್ ಜಾಸ್ತಿ ಆಗುತ್ತೆ. ಸೊ ಅವರು ಈಸಿಯಾಗಿ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಬಹುದು. ಸೊ ಕ್ಯಾಪಿಟಲ್ ಅಂತ ಹೇಳುವುದು ಇನ್ಕ್ರೀಸ್ ಆಗುತ್ತೆ, ಎಂಪ್ಲಾಯೀಸ್ ಜಾಸ್ತಿ ಆಗ್ತಾರೆ. ಸೊ ಅವರ ರೆಪ್ಯುಟೇಷನ್ಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಪ್ರಾಫಿಟ್ ಅನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲದರ ಒಂದು ದೃಷ್ಟಿಯಿಂದ ಅದೇ ರೀತಿ ಏನಾದ್ರೂ ನಷ್ಟ ಆದ್ರೂ ಕೂಡ ಎರಡು ಕಂಪನಿಗಳು ಕೂಡ ಹಂಚಿಕೊಳ್ತಾರೆ. ಸೊ ಇದೆಲ್ಲದರ ಒಂದು ದೃಷ್ಟಿಯಿಂದ ಕೆಲವೊಂದು ಬಿಸ್ನೆಸ್ಗಳು ಅಂದ್ರೆ ಎರಡು ಬಿಸ್ನೆಸ್ಗಳು ಒಟ್ಟಾಗಿ ಒಂದು ಜಂಟಿ ಉದ್ದಿಮೆಗಳನ್ನ ಪ್ರಾರಂಭಿಸಲಿಕ್ಕೆ ಇದು ಸಹಾಯ ಆಗ್ತದೆ. ಸೊ ಇದಕ್ಕೋಸ್ಕರ ಅವರು ಆ ಒಂದು ಜಂಟಿ ಉದ್ದಿಮೆಗಳನ್ನ ಪ್ರಾರಂಭಿಸಲಿಕ್ಕೆ ಅವರು ನಿರ್ಧಾರವನ್ನ ಮಾಡ್ತಾರೆ. ಸೊ ಯಾವುದಕ್ಕೋಸ್ಕರ ಅವರ ಒಂದು ಹೊಸ ಆವಿಷ್ಕಾರ ಮಾಡ್ಲಿಕ್ಕೆ ಹೆಲ್ಪ್ ಆಗ್ಬೋದು, ಅಥವಾ ನ್ಯೂ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ಬೋದು, ಬಂಡವಾಳವನ್ನ ಪಡ್ಕೊಳ್ಳಿಕ್ಕೆ ಹೆಚ್ಚು ಬಂಡವಾಳವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಷ್ಟ ಬಂದು ಕೂಡ ಎರಡೂ ಕಂಪನಿಗಳು ಸಮಾನವಾಗಿ ಹಂಚಿಕೊಳ್ಳೋದಕ್ಕಾಗಿರ್ಬೋದು, ಅಥವಾ ನ್ಯೂ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಿರ್ಬೋದು. ಸೊ ಇದೆಲ್ಲವನ್ನ ಫೇಸ್ ಮಾಡ್ಲಿಕ್ಕೆ, ಇದೆಲ್ಲದರ ಒಂದು ಸಹಾಯಕ್ಕಾಗಿ ಅವರು ಏನ್ ಮಾಡ್ತಾರೆ, ಈ ರೀತಿಯಾದಂತಹ ಒಂದು ಜಾಯಿಂಟ್ ವೆಂಚರ್, ಸೊ ಈ ರೀತಿಯಾಗಿ ಅವರು ತಮ್ಮ ಒಂದು ಸಂಸ್ಥೆ ಅಥವಾ ತಮ್ಮ ಕಂಪನಿಯನ್ನ ಅಥವಾ ತಮ್ಮ ವ್ಯವಹಾರವನ್ನ ಬೇರೆ ವ್ಯವಹಾರಗಳೊಂದಿಗೆ ಅವರು ಮರ್ಚ್ ಆಗ್ತಾರೆ, ಸೇರ್ತಾರೆ. ಸೊ ಇಂಥದ್ದನ್ನ ನಾವು ಜಂಟಿ ಉದ್ದಿಮೆಗಳು ಅಂತ ಹೇಳಿ ಕರಿತೀವಿ. ಸೊ ಇಟ್ ವಿಲ್ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. Okay, I hope you all understand the meaning of joint ventures, right? So joint ventures is nothing but when two business are joined together for a common purpose and a mutual benefit. That type of business will be called as what? Joint venture. So ಯಾವಾಗ ಎರಡು ವ್ಯವಹಾರ ಸಂಸ್ಥೆಗಳು ತಮ್ಮ ಸಾಮಾನ್ಯ ಉದ್ದೇಶಕ್ಕಾಗಿ ಮತ್ತು ತಮ್ಮ ಅನುಕೂಲತೆಗಾಗಿ ಸೇರಿದ್ರೆ ಅಂತ ಒಂದು ಬಿಸ್ನೆಸ್ ಅನ್ನ ಅಥವಾ ಒಂದು ವ್ಯವಹಾರವನ್ನ ನಾವು ಜಂಟಿ ಉದ್ದಿಮೆಗಳು ಅಂತ ಹೇಳಿ ಕರೀತೇವೆ. ಸೊ ಯಾವುದೇ ಜಂಟಿ ಉದ್ದಿಮೆಗಳನ್ನ ಎರಡು ವಿಧಗಳಾಗಿ ವಿಂಗಡಿಸಿದ್ದಾರೆ. ಜಾಯಿಂಟ್ ವೆಂಚರ್ಸ್ ವಿಲ್ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. The first one is contractual joint venture. Joint venture will be classified into two types. The first one is contractual joint venture and equity based joint venture. Equity based joint venture. So first one is contractual joint venture and equity based joint venture. So in contractual joint venture, a new jointly owned entity is not created. There is only an agreement towards agreement is required in contractual joint venture. So contractual joint venture ಅಲ್ಲಿ agreement ಅಂತ ಹೇಳಿ ಒಪ್ಪಂದ ಅಂತ ಹೇಳುವಂಥದ್ದು ಬೇಕಾಗಿರ್ತದೆ. So but in equity based joint venture, here the agreement is not required, but instead of that it required the limited liability partnership. So in equity joint venture, agreement is one which a separate business entity jointly owned by two or more parties is formed in accordance with the agreement of the parties. The key operative factor in such case as joint ownership by two or more parties. Okay, so partnership is required here. Partnership is required, as well as they will share their liability. Limited liability of partnership. Their liability will be limited, as well as it will be a company. So joint venture
venture here they will create it, as well as it is not a separate entity, and their liability will be limited here, and they will transfer their partnership. But here the contractual joint venture, the agreement is required. So next we will discuss the features of joint ventures. So contractual joint venture ಅಲ್ಲಿ ಅವರ agreement ಅಂತ ಹೇಳುವಂತದ್ದು ಬೇಕಾಗುತ್ತದೆ, ಬಟ್ ಈಕ್ವಿಟಿ ಬೇಸ್ ಅಲ್ಲಿ ಪಾರ್ಟ್ನರ್ಶಿಪ್, ಅದೇ ರೀತಿ ಅವರ ಒಂದು liability ಅಂತ ಹೇಳುವಂತದ್ದು ಲಿಮಿಟೆಡ್ ಆಗಿರ್ತದೆ, ಅವರ ಒಂದು ಹೊಣೆಗಾರಿಕೆ ಅಂತ ಹೇಳುವಂತದ್ದು ನಿಯಮಿತ ಆಗಿರ್ತದೆ. ಸೊ ಅದೇ ರೀತಿ ಇದೊಂದು two or more parties ನ ಒಂದು agreement ಅಂತ ಹೇಳುವಂತದ್ದು ಆಗಿರ್ತದೆ. ಸೊ ನೆಕ್ಸ್ಟ್ features of joint venture. Benefits of joint venture. Benefits of joint venture. So ಇದರಿಂದ ಆಗುವಂತ ಕೆಲವೊಂದು ಪ್ರಯೋಜನಗಳು ಯಾವುದೆಲ್ಲ ಅಂತ ಹೇಳಿ, ಜಂಟಿ ಉದ್ದಿಮೆ ಏನ್ ಸ್ಥಾಪನೆ ಆಗ್ತದೋ ಅದರಿಂದ ಆಗುವಂತ ಕೆಲವೊಂದು ಪ್ರಯೋಜನಗಳು ಯಾವುದೆಲ್ಲ ಅಂತ ಹೇಳಿ, ಒಟ್ಟಾರೆಯಾಗಿ benefits of joint venture. The first one is increased resources. Increased resources and capacity. So when two or more business firms will join together, automatically what happens? Their capital will be increased. Increase the resources, the organization resources will be increased, as well as their capacity will be increased as well, because when two firms will join together, in that time here the firm A have 1 lakh rupees, the firm B have 1 lakh rupees. Automatically they will join together, means automatically the firm's capital how much? 2 lakh. Automatically what happen? Capital will be increases, right? So when two firms will join together, automatically the firm's capital or resources, all resources will be increased. So when the two firms will join together, automatically anything will be happen or any risk will be happen in the future. So in that time they are able to face that risk. They have the capacity to face the risk. Okay, why? Because the two firms will join together, the risk will be distributed or the losses will be distributed to two firms also. It will be not distributed only one firms. The losses or the risk, it will be distributed to all the firms. Here two firms also face the risk or losses. So ಒಂದು ಪ್ರಯೋಜನ ಅಂತಂದ್ರೆ ಜಾಯಿಂಟ್ ವೆಂಚರ್ಸ್ ನಿಂದ ಆಗುವಂತ ಒಂದು ಪ್ರಯೋಜನ ಏನು, ಜಂಟಿ ಉದ್ದಿಮೆಗಳಿಂದ ಆಗುವಂತ ಒಂದು ಪ್ರಯೋಜನ ಅಂತಂದ್ರೆ ಹೆಚ್ಚಿನ ಒಂದು ಸಾಮರ್ಥ್ಯ, ಅದೇ ರೀತಿ ಸಂಪನ್ಮೂಲಗಳು, ಹೆಚ್ಚಿನ ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯ. ಸೊ ಯಾವಾಗ ಎರಡು ಬಿಸ್ನೆಸ್ಗಳು, ವ್ಯವಹಾರಗಳು ಸೇರಿ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾವೋ, ಆಟೋಮೆಟಿಕಲಿ ಏನಾಗುತ್ತೆ, ಅವರ ಒಂದು ಬಂಡವಾಳ ಜಾಸ್ತಿ ಆಗ್ತದೆ, ಸಂಪನ್ಮೂಲಗಳು ಅಂತ ಹೇಳುವಂಥದ್ದು ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿ ಎರಡು ಫರ್ಮ್ ಯಾವುದೇ ಒಂದು ವ್ಯವಹಾರದಲ್ಲಿ ರಿಸ್ಕ್ ಆದ್ರೂ ಕೂಡ ಅಥವಾ ಲಾಸಸ್ ಆದ್ರೂ ಅಥವಾ ನಷ್ಟ ಆದ್ರೂ ಕೂಡ ಆ ನಷ್ಟ ಅಂತ ಹೇಳುವಂಥದ್ದು ಇಲ್ಲಿ ಓನ್ಲಿ ಒಂದು ಫರ್ಮಿಗೆ ಮಾತ್ರ ಡಿಸ್ಟ್ರಿಬ್ಯೂಟ್ ಆಗುವಂಥದ್ದಲ್ಲ. ನಷ್ಟ ಅಂತ ಹೇಳುವಂಥದ್ದು ಎರಡು ಫರ್ಮಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗೋದ್ರಿಂದ ಏನಾಗುತ್ತೆ, ಅವರು ಈಸಿಯಾಗಿ ಆ ಒಂದು ನಷ್ಟವನ್ನ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಹತ್ರ ಸಾಮರ್ಥ್ಯ ಇರ್ತದೆ. ಯಾಕಂತಂದ್ರೆ ಅಲ್ಲಿ ತುಂಬಾ ಲಾಸ್, ತುಂಬಾ ನಷ್ಟ ಅಂತ ಹೇಳುವಂಥದ್ದು ಒಬ್ಬ ಫರ್ಮಿಗೆ ಮಾತ್ರ ಆಗುವಂಥದ್ದಲ್ಲ, ಒಬ್ಬ ವ್ಯಕ್ತಿಗೆ, ಒಬ್ಬ ವ್ಯವಹಾರ ಪ್ರಾರಂಭಿಸ್ತಾನೆ ಅವನಿಗೆ ಮಾತ್ರ ಆಗುವಂಥದ್ದಲ್ಲ. ಎರಡೂ ಕಂಪನಿಗಳಿಗೂ ಕೂಡ ಇಲ್ಲಿ ಆ ಒಂದು ನಷ್ಟ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಸೊ ಇಲ್ಲಿ ಏನಾಗುತ್ತೆ, ಅವರ ಒಂದು ಸಂಪನ್ಮೂಲ ಅಂತ ಹೇಳುವಂಥದ್ದು ಹೆಚ್ಚಾಗ್ತದೆ. ಸೊ ಇನ್ನೊಬ್ಬರಲ್ಲಿ ಅವರು ಕೈ ಜೋಡಿಸೋದ್ರಿಂದ, ಇನ್ನೊಬ್ಬರ ಜೊತೆ ಅವರು ಸೇರಿ ಕಾರ್ಯವನ್ನ ನಿರ್ವಹಿಸೋದ್ರಿಂದ ಏನಾಗುತ್ತೆ, ಏನೇ ನಷ್ಟ ಆದ್ರೂ ಕೂಡ, ಏನೇ ಪ್ರಾಬ್ಲಮ್ಸ್ ಆದ್ರೂ ಕೂಡ ಇಬ್ಬರು ಜೊತೆ ಸೇರಿ ಅದನ್ನ ಫೇಸ್ ಮಾಡ್ತಾರೆ. ಅದನ್ನ ಒಂದು ಫೇಸ್ ಮಾಡುವಂತ ಸಾಮರ್ಥ್ಯ ಅವರಿಗೆ ಇರ್ತದೆ. ಸೊ ಆಟೋಮೆಟಿಕಲಿ ಜಾಯಿಂಟ್ ವೆಂಚರ್ ಇಂದ ಇವರಿಗೆ ಆಗುವಂತ ಒಂದು ಪ್ರಯೋಜನ ಅಂತ ಹೇಳಬಹುದು. ಸೊ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಸವಾಲು ಬಂದರೂ ಕೂಡ ಅವರು ಎದುರಿಸಲಿಕ್ಕೆ ಸಾಮರ್ಥ್ಯ, ಅವರಿಗೆ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಇಲ್ಲಿ
ಎರಡು ವ್ಯವಹಾರಗಳು ಜೊತೆಯಾಗಿ ಸೇರಿರೋದ್ರಿಂದ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಬದಲಾವಣೆ ಆದರೂ ಕೂಡ ಅದನ್ನು ಫೇಸ್ ಮಾಡುವಂತ ಒಂದು ಸಾಮರ್ಥ್ಯ ಅವರಿಗೆ ಇರ್ತದೆ. ಯಾಕೆ? ಬಿಕಾಸ್ ಅವರ ಒಂದು ರಿಸೋರ್ಸ್ ಸಂಪನ್ಮೂಲಗಳು ಹೆಚ್ಚಾಗಿರೋದ್ರಿಂದ ಒಬ್ಬ ಫರ್ಮ್ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು, ಅಲ್ಲಿರುವಂತ ಒಂದು ಸಂಪನ್ಮೂಲಗಳಿಗೂ ಎರಡು ಕಂಪನಿಗಳು ಸೇರಿ ಒಂದು ಬಿಸ್ನೆಸ್ ಅನ್ನು ನಡೆಸೋದಕ್ಕೂ ಡಿಫರೆನ್ಸ್ ಇರುತ್ತೆ. ಹೌದಾ? ಸೊ ಏನಾಗುತ್ತೆ, ಎರಡು ಕಂಪನಿಗಳು ಸೇರೋದ್ರಿಂದ ಏನಾಗುತ್ತೆ, ಅವರ ಒಂದು ಬಂಡವಾಳ ಅಥವಾ ಸಂಪನ್ಮೂಲಗಳು ಜಾಸ್ತಿ ಆಗ್ತದೆ. ಅದೇ ರೀತಿ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ಬಂದರೂ ಕೂಡ ಅವರು ಅದನ್ನ ಎದುರಿಸುವಂತ ಒಂದು ಸಾಮರ್ಥ್ಯ ಅವರಿಗೆ ಇರ್ತದೆ. ಸೊ ಇದು ಒಂದು ಜಂಟಿ ಉದ್ದಿಮೆಯಿಂದ ಆಗುವಂತ ಒಂದು ಪ್ರಯೋಜನ ಅಂತ ಹೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಈಸ್ ಇಟ್ access to new markets, and distribution networks and networks. Okay, so in this time it will be possible when two business firms will join together. So in that time what happen, access new markets it will be possible, as well as they will distribute their networks throughout the country. It will be possible and when joint ventures. So we can also take advantages of established distributions at the retail outlets in different local markets. So ಹೊಸ ಮಾರುಕಟ್ಟೆಗಳು ಮತ್ತು ವಿತರಣೆಯ ಜಾಲಬಂಧಗಳಿಗೆ ಪ್ರವೇಶಾಧಿಕಾರ. ಸೊ ಯಾವಾಗ ಅವರು ಒಂದು ಜಂಟಿ ಉದ್ದಿಮೆಗಳನ್ನ ಪ್ರಾರಂಭಿಸ್ತಾರೋ ಆಟೋಮೆಟಿಕಲಿ ಏನಾಗುತ್ತೆ, ಅವರು ಒಂದು ಹೊಸ ಮಾರುಕಟ್ಟೆ, ಸೊ ನ್ಯೂ ಮಾರ್ಕೆಟ್, ಹೊಸ ಮಾರುಕಟ್ಟೆಗಳಲ್ಲಿ ಅವರ ಒಂದು ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಅವರ ಒಂದು ಏನಾಗಿರುತ್ತೆ, ಅವರ ರಿಸೋರ್ಸ್ ಸಂಪನ್ಮೂಲಗಳು ಜಾಸ್ತಿ ಇದೆ. ಯಾವುದೇ ಮಾರುಕಟ್ಟೆಯ ಬದಲಾವಣೆ ಆದ್ರೂ ಕೂಡ ಅದನ್ನ ಒಂದು ಫೇಸ್ ಮಾಡುವ ಒಂದು ಸಾಮರ್ಥ್ಯ ಅವರಿಗೆ ಇರೋದ್ರಿಂದ ಅವರು ಹೊಸ ಮಾರುಕಟ್ಟೆಗಳಲ್ಲಿ ತಮ್ಮ ಒಂದು ಪ್ರಾಡಕ್ಟ್ಸ್ ಅನ್ನ ಈಸಿಯಾಗಿ ಅವರು ಏನ್ ಮಾಡ್ತಾರೆ, ಆ ಒಂದು ಪ್ರಾಡಕ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ವಿಶಾಲವಾದ ಮಾರುಕಟ್ಟೆಯ ಒಂದು ಬೆಳವಣಿಗೆಗೆ ಅವರಿಗೆ ಅವಕಾಶ ಆಗ್ತದೆ. ಸೊ ಯಾವಾಗ ಅವರು ಜಂಟಿಯಾಗಿ ಒಂದು ಉದ್ದಿಮೆಯನ್ನು ಪ್ರಾರಂಭಿಸ್ತಾರೋ ಅವರು ಈಸಿಯಾಗಿ ಹೊಸ ಮಾರುಕಟ್ಟೆಗಳಿಗೆ ಅವಕಾಶವನ್ನು ಪಡ್ಕೊಳ್ಳುತ್ತಾರೆ. ಸೊ ಯಾವುದೇ ಒಂದು ಫಾರಿನ್ ಕಂಪನೀಸ್ ಆಗಿರ್ಬೋದು ಅಥವಾ ವಿದೇಶಿಗಳಲ್ಲೂ ಕೂಡ ಅವರ ಒಂದು ಪ್ರಾಡಕ್ಟ್ಸ್ ಬೇಡಿಕೆ ಬಂದ್ರೆ ಆ ಒಂದು ಪ್ರಾಡಕ್ಟ್ಸ್ ಅನ್ನ ಅವರು ಅಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಅವರ ಒಂದು ಸಂಪನ್ಮೂಲ ಜಾಸ್ತಿ ಇದೆ. ಸೊ ಎರಡು ಫೋರ್ಮ್ಗಳು ಜಂಟಿಯಾಗಿ ಸೇರಿ ಒಂದು ಜಂಟಿ ಉದ್ದಿಮೆಯನ್ನ ಪ್ರಾರಂಭಿಸೋದ್ರಿಂದ ಅವರ ಒಂದು ಬೆಳವಣಿಗೆಗೆ ಅವಕಾಶ ಅಂತ ಹೇಳುವುದು ಜಾಸ್ತಿ ಇರ್ತದೆ, ಅಭಿವೃದ್ಧಿ ಅಂತ ಹೇಳುವುದು ಸಾಧ್ಯ ಆಗ್ತದೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ access to technology. So I already explained when they will join together. In that time they have the more resources, right? So in that time what happen, they will introduce or they will adopt a new technology to their business, right? So one business have a advanced technology. So in that time what happen, that will be distributed to other business also, right? When they will merge, when they will join. So when they will join, in that time what happen, that resources or that technology will be distributed to other business firm also, right? So in that time the whole organization or the whole business development will be possible. So access to new technology ಅಂತ ಹೇಳುವ ತಂತ್ರಜ್ಞಾನಕ್ಕೆ ಪ್ರವೇಶಾಧಿಕಾರ. ಸೊ ತಂತ್ರಜ್ಞಾನವು ಇವತ್ತಿನ ದಿನಗಳಲ್ಲಿ ನಮ್ಗೆ ಗೊತ್ತಿದೆ ಟೆಕ್ನಾಲಜಿ ಎಷ್ಟೊಂದು ಡೆವಲಪ್ ಆಗಿದೆ ಅಂತ ಹೇಳಿ, ಹೌದಾ? ಸೊ ಯಾವಾಗ ಎರಡು ಬಿಸ್ನೆಸ್ ಗಳು ಏನಿರ್ತವೆ, ವ್ಯವಹಾರಗಳು ಜಂಟಿಯಾಗಿ ಸೇರಿ ಒಂದು ಜಂಟಿ ಉದ್ದಿಮೆಯನ್ನ ಪ್ರಾರಂಭಿಸಿದಾಗ ಅವರಿಗೆ ಸಾಮರ್ಥ್ಯ ಇದೆ. ಯಾವುದೇ ಒಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡ್ರು ಕೂಡ ಅದರಿಂದ ಏನೇ ಪ್ರಾಬ್ಲಮ್ಸ್ ಆದ್ರೂ ಕೂಡ ಫೇಸ್ ಮಾಡಲಿಕ್ಕೆ ಅವರ ಹತ್ರ ಸಾಮರ್ಥ್ಯ ಇದೆ, ಹೌದಾ? ಅವರ ಹತ್ರ ಬೇಕಾದಷ್ಟು ಸಂಪನ್ಮೂಲಗಳಿದೆ, ಅವರ ಒಂದು ಬೆಳವಣಿಗೆ ಆಗ್ತಾ ಇದೆ ಬಿಸ್ನೆಸ್ ಇದು ಅಂತಂದಾಗ ಅವ್ರು ಏನ್ ಮಾಡ್ತಾರೆ, ಇನ್ನು ನಮ್ಮ ಒಂದು ಬಿಸ್ನೆಸ್ ಮಾರುಕಟ್ಟೆಯಲ್ಲಿ ಜಾಸ್ತಿ ಬೆಳವಣಿಗೆಯನ್ನ ಪಡ್ಕೊಳ್ಬೇಕು, ಅವಕಾಶವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ಆವಿಷ್ಕಾರ ಮಾಡ್ತಾರೆ. ತಂತ್ರಜ್ಞಾನಗಳನ್ನ ಅವರು ಅಡಾಪ್ಟ್
ಎರಡು ಕಂಪನಿಗಳು ಕೂಡ ಆ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಅವರು ಆ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಆಟೋಮೆಟಿಕಲಿ ಏನಾಗುತ್ತೆ, ಅವರ ಒಂದು ಅಸಿಸ್ಟಿವ್ ಟೆಕ್ನಾಲಜಿ ಅಂತ ಹೇಳುವಂಥದ್ದು ಪಾಸಿಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಈಸ್ ಇನೋವೇಷನ್. So next point is innovation. So when they will merge together, when two or more business will merge together or join together, so automatically they will innovate new products in the society. They have the new ideas as well as they want to introduce some new products in the market. When they will adopt a new technology in their business, automatically next step is to innovate or introduce new products in the market. So ಯಾವಾಗ ಮಾರುಕಟ್ಟೆಯಲ್ಲಿ ಅವರ ಒಂದು ಪ್ರಾಡಕ್ಟ್ಸ್ ಅಂತ ಹೇಳುವುದು ಜಾಸ್ತಿ ಬೇಡಿಕೆ ಪಡ್ಕೊಳ್ಬೇಕು, ಅವರ ಒಂದು ಗೂಡ್ಸ್ಗೆ ಜಾಸ್ತಿ ಬೇಡಿಕೆ ಬರಬೇಕು ಮಾರುಕಟ್ಟೆಯಲ್ಲಿ ಅಂತ ಆದಾಗ ಅವ್ರು ಏನ್ ಮಾಡಬೇಕು, ಆಟೋಮೆಟಿಕಲಿ ಇನೋವೇಷನ್ ಆವಿಷ್ಕಾರವನ್ನ ಮಾಡಬೇಕಾಗತ್ತೆ. ಅವರ ಸರಕುಗಳಿಗೆ ಬೇಡಿಕೆ ಬರ್ಬೇಕಂತಂದ್ರೆ ಅವರು ಆವಿಷ್ಕಾರಗಳನ್ನ ಮಾಡಬೇಕಾಗತ್ತೆ. ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಇನೋವೇಷನ್ ಅನ್ನ ಮಾಡಿ ಅವರು ಹೊಸ ಒಂದು ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಗೆ ತಂದಾಗ ಮಾತ್ರ ಅವರ ಒಂದು ಪ್ರಾಡಕ್ಟ್ಸ್ ಗೆ ಬೇಡಿಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಬ್ಬ ಬಿಸ್ನೆಸ್ ಮ್ಯಾನ್ ಜಾಸ್ತಿ ಬಂಡವಾಳವನ್ನ ಇನ್ವೆಸ್ಟ್ ಮಾಡಿ ಹೊಸ ಹೊಸ ಆವಿಷ್ಕಾರ ಬಿಸ್ನೆಸ್ ಮ್ಯಾನ್ ಸೇರಿ ಒಂದು ಹೊಸ ಇನೋವೇಷನ್ ಆವಿಷ್ಕಾರವನ್ನ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ, ಹೌದಾ? ಸೊ ಏನಾಗುತ್ತೆ, ಎರಡು ಬಿಸ್ನೆಸ್ ಜೊತೆ ಸೇರಿದಾಗ ಅವರಲ್ಲಿರುವಂತ ಒಂದು ಕ್ಯಾಪಿಟಲ್ ಜಾಸ್ತಿ ಆಗಿರುತ್ತೆ. ಸೊ ಯಾವುದೇ ಪ್ರಾಬ್ಲಮ್ಸ್ ಬಂದ್ರೂ ಕೂಡ ಅವರನ್ನ ಫೇಸ್ ಮಾಡ್ಲಿಕ್ಕೆ ಅವರ ಕೆಪಾಸಿಟಿ ಇದೆ, ಏಬಲ್ ಇರ್ತಾರೆ, ಹೌದಾ? ಆಟೋಮೆಟಿಕಲಿ ಏನಾಗುತ್ತೆ, ಅವರು ಹೊಸ ಒಂದು ಪ್ರಾಡಕ್ಟ್ ಅನ್ನ ಇನೋವೇಷನ್ ಮಾಡ್ಲಿಕ್ಕೆ ಆವಿಷ್ಕಾರ ಮಾಡ್ಲಿಕ್ಕೆ ರೆಡಿ ಆಗಿರ್ತಾರೆ. ಸೊ ಅವರು ಹೊಸ ಒಂದು ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡಿಕೊಂಡು ಅವರ ಬಿಸ್ನೆಸ್ಗೆ ಹೊಸ ಒಂದು ನ್ಯೂ ಪ್ರಾಡಕ್ಟ್ ನ ಮಾರುಕಟ್ಟೆಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ರೆಡಿ ಆಗಿರ್ತಾರೆ. ಸೊ ಅವರ ಒಂದು ಬೇಡಿಕೆ ಮಾರುಕಟ್ಟೆಯಲ್ಲಿ ಅವರ ಒಂದು ಪ್ರಾಡಕ್ಟ್ ಗೆ ಬೇಡಿಕೆ ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು, ಹೊಸ ಒಂದು ಪ್ರಾಡಕ್ಟ್ ಅನ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು, ಹೌದಾ? ಸೊ ಅದಕ್ಕೆ ಏನ್ ಬೇಕು, ಅವರಿಗೆ ಇನೋವೇಷನ್ ಆವಿಷ್ಕಾರ ಅಂತ ಹೇಳುವಂಥದ್ದು ಅಗತ್ಯ ಆಗಿರ್ತದೆ. ಸೊ ಜಾಯಿಂಟ್ ವೆಂಚರ್ ಅಂತ ಹೇಳುವಂಥದ್ದು ಬಿಸ್ನೆಸ್ ಮ್ಯಾನ್ಗೆ ಹೆಲ್ಪ್ ಮಾಡುತ್ತೆ. ಯಾಕಂತಂದ್ರೆ ಅವ್ರ ಹತ್ರ ಮೋರ್ ಕ್ಯಾಪಿಟಲ್ ಇರೋದ್ರಿಂದ ಅವರು ಈಸಿಯಾಗಿ ಹೊಸ ಹೊಸ ಪ್ರಾಡಕ್ಟ್ ಅನ್ನ ಆವಿಷ್ಕಾರ ಮಾಡ್ತಾರೆ. ಸೊ ವಿಶೇಷವಾಗಿ ವಿದೇಶಿ ಪಾಲುದಾರರು ಕೂಡ ಹೊಸ ಆಲೋಚನೆ ಏನಾಗಿರುತ್ತೆ, ಅವರು ಕೆಲವೊಮ್ಮೆ ಇಂಡಿಯನ್ ಕಂಪನಿ ಜೊತೆ ಫಾರಿನ್ ಕಂಪನಿಗಳು ಕೂಡ ಜಾಯಿಂಟ್ ವೆಂಚರ್ ಮಾಡ್ಕೊಳ್ತವೆ, ಹೌದಾ? ಸೊ ಏನಾಗುತ್ತೆ, ವಿದೇಶಿ ಹೂಡಿಕೆದಾರ ಏನಿರ್ತಾರೆ ಅವರಲ್ಲೂ ಕೂಡ ಕೆಲವೊಂದು ಆಲೋಚನೆ ಯೋಜನೆಗಳಿರ್ತವೆ, ನೀವು ಐಡಿಯಾಸ್ ಇರ್ತವೆ, ಹೌದಾ? ಸೊ ಅದು ಇಂಡಿಯನ್ ಕಂಪನಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಂಡಿಯಾದಲ್ಲೂ ಕೂಡ ಹೊಸ ಒಂದು ಪ್ರಾಡಕ್ಟ್ ಅನ್ನ ಅವರು ಮಾರುಕಟ್ಟೆಗೆ ತಗೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಈಸ್ ಲೋ ಕಾಸ್ಟ್ ಆಫ್ ಪ್ರೊಡಕ್ಷನ್. Low cost of production will be less. So when the foreign countries will invest their capital in India, so in that time what happen, the cost of production will be less. So compared to foreign countries, the cost of production of India will be less, right? So in that time what happened, the foreign countries will join together, means India's company. After that, they will easily or in less amount of money, so they will produce the large scale of production. Okay, so low cost of production. So low cost of production. So, India is becoming an important global source and extremely competitive in many products, right? So automatically what happen? They will get the less cost of raw materials and labors. So these are the advantages of the business, right? So low cost of production ಅಂತ ಹೇಳುವಂಥದ್ದು. ನೆಕ್ಸ್ಟ್ ಕಡಿಮೆ ಉತ್ಪಾದನಾ ವೆಚ್ಚ. ಸೊ ವಿದೇಶಗಳಲ್ಲಿ ನಾವು ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಭಾರತದಲ್ಲಿ ಕಡಿಮೆ ವೆಚ್ಚದಲ್ಲಿ ನಾವು ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಏನಾಗುತ್ತೆ, ಆಗ ವಿದೇಶಿ ಹೂಡಿಕೆದಾರರು ಭಾರತದ ಕಂಪನಿಗಳ ಜೊತೆಗೆ ಸೇರಿ ಬಿಸ್ನೆಸ್ ಅನ್ನ ಜಾಗತಿಕ ಉದ್ದಿಮೆಗಳನ್ನ ಪ್ರಾರಂಭಿಸ್ತಾರೆ. ಸೊ ಜಂಟಿ ಉದ್ಯಮಿಗಳನ್ನ ಪ್ರಾರಂಭಿಸ್ತಾರೆ. ಸೊ ಅವರಿಗೆ ಏನಾಗುತ್ತೆ, ಆಗ ಕಡಿಮೆ ಬಂಡವಾಳದಲ್ಲಿ ಲೇಬರ್ಸ್ ಸಿಗ್ತಾರೆ, ಕೆಲಸಗಾರರು ಸಿಗ್ತಾರೆ, ರಾ ಮೆಟೀರಿಯಲ್ಸ್ ಸಿಗ್ತದೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಕಡಿಮೆ ಬಂಡವಾಳದಲ್ಲಿ ಕಡಿಮೆ ಹಣದಲ್ಲಿ ಕೆಲಸಗಾರರು ಸಿಗೋದ್ರಿಂದ, ರಾ ಮೆಟೀರಿಯಲ್ಸ್ ಸಿಗೋದ್ರಿಂದ, ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಏನೆಲ್ಲ ಬೇಕು ಸೋರ್ಸಸ್ ಅದೆಲ್ಲ ಕಡಿಮೆ ವೆಚ್ಚದಲ್ಲಿ ಸಿಗೋದ್ರಿಂದ ಆಟೋಮೆಟಿಕಲಿ ಏನಾಗುತ್ತೆ, ಆ ಒಂದು ಪ್ರಾಡಕ್ಟ್ ಕಾಸ್ಟ್ ಅಂತ ಹೇಳೋದಕ್ಕೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ, ಕಡಿಮೆ
ಎಲ್ಲ ಸಂಪನ್ಮೂಲಗಳು ಕೂಡ ಕಡಿಮೆ ವೆಚ್ಚದಲ್ಲಿ ಸಿಗೋದ್ರಿಂದ ಆಟೋಮೆಟಿಕಲಿ ಏನಾಗುತ್ತೆ, ಆ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಆ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳಿದ್ರು ಕಡಿಮೆ ವೆಚ್ಚದಲ್ಲೇ ಆಗ್ತದೆ. ಹೌದಾ? ಸೊ ಇದು ಒಂದು ಅವರಿಗೆ ಹೆಲ್ಪ್ಫುಲ್ ಅಲ್ವಾ? ಅವ್ರು ಫಾರಿನ್ ಅಲ್ಲಿ ಅದೇ ಒಂದು ಪ್ರಾಡಕ್ಟ್ ಅನ್ನ ಮಾಡ್ಬೇಕಾದ್ರೆ 1000 ರೂಪೀಸ್ ಆದ್ರೆ ಇಲ್ಲಿ 100 ರೂಪೀಸ್ ಆಗ್ತದೆ ಅಂತ ಅನ್ಕೊಳ್ಳಿ. ಸೊ ಏನಾಗುತ್ತೆ, ಅವರಿಗೆ ಪ್ರಾಫಿಟ್ ಅಲ್ವಾ? ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಲ್ಸೋ ಹೆಲ್ಪ್ಸ್ ಟು joint ventures or the businessman. Next point is establish the brand name. Next benefit is establish brand name. One firm have a good brand, a good reputation in the society. Automatically, what happened? Another firm will join together. Another firm also get a good brand, right? So already the one firm is have a good brand in the society. So another firm will join together. Automatically, what happened? This firm also get the good reputation in the society, right? So established brand name. So ಸ್ಥಾಪಿತ ಮುದ್ರೆಯ ಒಂದು ಹೆಸರು. ಸೊ ಯಾವಾಗ ಎರಡು ವ್ಯವಹಾರ ಸಂಸ್ಥೆಗಳು ಜಂಟಿಯಾಗಿ ಉದ್ದಿಮೆಯನ್ನ ಪ್ರಾರಂಭಿಸ್ತಾವೋ, ಸೊ ಆಗೇನಾಗತ್ತೆ, ಅವರ ಒಂದು ಬ್ರ್ಯಾಂಡ್ ನೇಮ್ ಅಂತ ಹೇಳುವಂಥದ್ದು ಆಲ್ರೆಡಿ ಒಂದು ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಈಗ ಭಾರತದಲ್ಲಿ ಒಂದು ಫೋಮ್ ಏನಿದೆ, ಅದು ಒಳ್ಳೆಯ ಬ್ರ್ಯಾಂಡ್ ಅನ್ನ ಹೊಂದಿದೆ, ಒಳ್ಳೆಯ ರೆಪ್ಯುಟೇಷನ್ ಇದೆ, ನೇಮ್ ಇದೆ ಅಂತಂದಾಗ, ಸೊ ಅದಕ್ಕೆ ವಿದೇಶಿ ಕಂಪನಿಗಳು ಕೂಡ ಏನ್ ಮಾಡ್ತಾರೆ, ಮರ್ಜ್ ಆಗ್ತಾರೆ, ಜಾಯಿಂಟ್ ಆಗ್ತಾರೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಆಗ ಈ ವಿದೇಶಿ ಕಂಪನಿಗೆ ಒಂದು ಬೆನಿಫಿಟ್ ಅಲ್ವಾ, ಇವರ ಆಲ್ರೆಡಿ ನೇಮ್ ಚೆನ್ನಾಗಿದೆ ಸೊಸೈಟಿಗೆ, ಸಮಾಜದಲ್ಲಿ ಈ ಒಂದು ವ್ಯವಹಾರ ಸಂಸ್ಥೆಯ ನೇಮ್ ಅಂತ ಹೇಳುವುದು ಚೆನ್ನಾಗಿರ್ಬೇಕಾದ್ರೆ ಈ ಒಂದು ಫಾರಿನ್ ಕಂಪನಿಯು ಕೂಡ ಜಾಯಿನ್ ಆಗೋದ್ರಿಂದ ಇವರಿಗೆ ಒಂದು ಬೆನಿಫಿಟ್ ಅಲ್ವಾ ಇದರಿಂದ, ಅಂದ್ರೆ ಅವರ ಒಂದು ಫರ್ಮ್ ನೇಮ್ ಕೂಡ ಜಾಸ್ತಿ ಪಾಪ್ಯುಲರ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಒಂದು ವಿದೇಶಿ ಕಂಪನಿಗಳಿಗೆ ಹೆಲ್ಪ್ಫುಲ್ ಅಂತ ಹೇಳಿ ಹೇಳ್ಬೋದು. ಸೊ ಇವರು ಏನ್ ತಗೊಂಡಿರ್ತಾರೆ ಮಾರುಕಟ್ಟೆಯಲ್ಲಿ, ಅವರ ಒಂದು ನೇಮ್, ಅವರ ಒಂದು ಸಂಸ್ಥೆ ಒಂದು ಕೀರ್ತಿ ಎಷ್ಟಿರುತ್ತೆ ಅಷ್ಟೇ ಫಾರಿನ್ ಕಂಟ್ರೀಸ್ ಕೂಡ ಇವರ ಜೊತೆ ಜಾಯಿನ್ ಆದ್ರೆ ಅವರಿಗೂ ಕೂಡ ಇವರ ಜೊತೆ ಮರ್ಜ್ ಆಗೋದ್ರಿಂದ ಇದೇ ಒಂದು ಬ್ರ್ಯಾಂಡ್, ಇದೇ ಒಂದು ನೇಮ್, ಇದೇ ರೆಪ್ಯುಟೇಷನ್, ಇದೇ ಕೀರ್ತಿ ಅಂತ ಹೇಳುವುದು ಆ ಕಂಪನಿಗಳು ಕೂಡ ಪಡ್ಕೊಳ್ಳಿಕ್ಕೆ, ಮಾರುಕಟ್ಟೆಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಒಂದು ಕೂಡ ಬೆನಿಫಿಟ್ಸ್ ಅಂತ ಹೇಳಿ ಹೇಳಬಹುದು. ಸೊ these are the meaning of joint ventures as well as benefits of joint venture. So what do you mean by joint venture? So joint venture is nothing but when two business firms will join together for a common purpose and a mutual benefits. That type of business we will call as joint venture. Clear? So it will be a private, or it will be a government, or it will be a foreign companies. Okay? So it will be a private company, or it will be a government company, or it will be a foreign companies. And benefits of joint venture. The first one is its capital or resources will be increased, and they have the capacity to face any problems, as well as it will be a access to a new market, and they have introduced or adopt a new technology, or access to a new technology and innovations, as well as establish the brand name. So it will be a possible in the joint venture. So joint venture, so ಜಂಟಿ ಉದ್ದಿಮೆ ಅಂತಂದ್ರೆ ಎರಡು ಬಿಸ್ನೆಸ್, ಎರಡು ವ್ಯವಹಾರ ಸಂಸ್ಥೆಗಳು ತಮ್ಮ ಒಂದು ಸಾಮಾನ್ಯ ಉದ್ದೇಶಕ್ಕಾಗಿ ಅಥವಾ ತಮ್ಮ ಒಂದು ಅನುಕೂಲಕ್ಕಾಗಿ ಅವರು ಒಂದು ಬಿಸ್ನೆಸ್ ಅನ್ನ ಸೇರಿ ಒಂದು ಜಂಟಿ ಉದ್ದಿಮೆಯನ್ನ ಪ್ರಾರಂಭಿಸುವಂತದ್ದು. ಅವರ ಮೇನ್ ಇಂಟೆನ್ಷನ್ ಮೇ ಬಿ ನಷ್ಟವನ್ನ ಇಬ್ರು ಕೂಡ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಹೊಸ ಆವಿಷ್ಕಾರಗಳನ್ನ ಮಾಡಬಹುದು, ಹೊಸ ಒಂದು ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಒಂದು ಸಂಪನ್ಮೂಲ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ, ಏನೇ ಒಂದು ನಷ್ಟ ಬಂದ್ರೂ ಕೂಡ ನಾವಿಬ್ರು ಕೂಡ ಜೊತೆ ಸೇರಿ ಅದನ್ನ ಫೇಸ್ ಮಾಡಬಹುದು. ಮಾರುಕಟ್ಟೆಯಲ್ಲಿ ನಮ್ಮ ಒಂದು ಕಂಪನಿ ಹೆಸರು ಅಂತ ಹೇಳುವಂಥದ್ದು ಜಾಸ್ತಿ ಪಾಪ್ಯುಲರ್ ತಗೊಳ್ಳಿಕ್ಕೆ ಸಾಧ್ಯ. ನಾವು ಮಾರುಕಟ್ಟೆಯಲ್ಲಿ ಜಾಸ್ತಿ
ಅವಕಾಶವನ್ನ ಪಡ್ಕೊಳ್ಬೇಕು. ಇದೆಲ್ಲ ಉದ್ದೇಶಗಳಿಂದ ಅವರು ಈ ರೀತಿಯಾದಂತಹ ಒಂದು ಜಂಟಿ ಉದ್ದಿಮೆಗಳನ್ನ ಪ್ರಾರಂಭಿಸಲಿಕ್ಕೆ ಅಥವಾ ಈ ರೀತಿಯಾದಂತಹ ಒಂದು ಜಂಟಿ ಉದ್ದಿಮೆಗಳು ಭಾರತದಲ್ಲಿ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಹೇಳಬಹುದು. ಸೊ ಅವರ ಒಂದು ಗುರಿ ಅಂತ ಹೇಳುವಂಥದ್ದು ಜಾಸ್ತಿ ಅವಕಾಶಗಳನ್ನ ಮಾರುಕಟ್ಟೆಯಲ್ಲಿ ಪಡ್ಕೊಳ್ಳುವಂಥದ್ದು, ಕಸ್ಟಮರ್ಸ್ಗೆ ರೀಚ್ ಆಗುವಂಥದ್ದು, ಒಳ್ಳೆ ರೀತಿಯ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡುವಂಥದ್ದು ಅವರ ಒಂದು ಗುರಿಯಾಗಿರಬಹುದು. ಸೊ ಯಾವುದೆಲ್ಲ ಅವರ ಆ ಒಂದು ಜಂಟಿ ಉದ್ದಿಮೆಗಳಿಂದ ಏನೆಲ್ಲ ನಮ್ಗೆ ಸಹಾಯ ಆಗತ್ತೆ ಅಂತ ಹೇಳಿ ನೋಡೋಣ. ಯಾವುದೆಲ್ಲ ಬೆನಿಫಿಟ್ಸ್ ಆಯ್ತು, ನಮಗೆ ಪ್ರಯೋಜನಗಳು ಏನೆಲ್ಲ ಪ್ರಯೋಜನ ಆಯ್ತು, ಎರಡು ವ್ಯವಹಾರ ಸಂಸ್ಥೆಗಳು ಸೇರಿದ್ರಿಂದ ನಮ್ಗೆ ಆದಂತ ಅಥವಾ ಆ ಸಂಸ್ಥೆಗಳಿಗೆ ಆದಂತಹ ಕೆಲವೊಂದು ಪ್ರಯೋಜನಗಳು ಯಾವುದು ಅಂತ ಹೇಳಿ. ಒಂದನೇದಾಗಿ ಅವ್ರಿಗೆ ಏನಾಗುತ್ತೆ, ಎರಡು ಬಿಸಿನೆಸ್ ಅಥವಾ ಎರಡು ವ್ಯವಹಾರ ಸಂಸ್ಥೆಗಳು ಸೇರೋದ್ರಿಂದ ಅವರ ಸಂಪನ್ಮೂಲ ಅಂತ ಹೇಳೋದು ಜಾಸ್ತಿ ಆಗತ್ತೆ. ಅದೇ ರೀತಿ ಏನೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಅವರು ಅದನ್ನ ಈಸಿಯಾಗಿ ಫೇಸ್ ಮಾಡುವಂತ ಒಂದು ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಅದೇ ರೀತಿ ಹೊಸ ಮಾರುಕಟ್ಟೆಯನ್ನು ಕೂಡ ಅವರೊಂದು ಅವಕಾಶವನ್ನ ಪಡ್ಕೊಳ್ತಾರೆ. ಅದೇ ರೀತಿ ಏನಾಗುತ್ತೆ, ಹೊಸ ಟೆಕ್ನಾಲಜಿಯನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ಅಡಾಪ್ಟ್ ಮಾಡ್ಕೊಳ್ತಾರೆ. ಆ ಹೊಸ ಟೆಕ್ನಾಲಜಿಯನ್ನ ಎರಡು ಕಂಪನಿಗಳಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅದೇ ರೀತಿ ಅವರು ಹೊಸ ಒಂದು ಪ್ರಾಡಕ್ಟ್ಸ್ ಅನ್ನ ಆವಿಷ್ಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಯಾವುದೇ ಒಂದು ಕಂಪನಿ ಒಳ್ಳೆ ಬ್ರ್ಯಾಂಡ್ ಅಥವಾ ರೆಪ್ಯುಟೇಷನ್ ಅನ್ನು ಹೊಂದಿದ್ರು ಕೂಡ ಯಾವಾಗ ಇನ್ನೊಂದು ಕಂಪನಿ ಅವ್ರ ಜೊತೆ ಸೇರ್ತಿತ್ತು, ಆ ಇನ್ನೊಂದು ಕಂಪನಿಗೂ ಆ ಒಂದು ಬ್ರ್ಯಾಂಡ್ ರೆಪ್ಯುಟೇಷನ್ ಪಡ್ಕೊಳ್ಳಿಕ್ಕೆ, ಮಾರುಕಟ್ಟೆಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದೇ ರೀತಿ ಅವರು ಏನ್ ಮಾಡ್ತಾರೆ, ಒಳ್ಳೆ ರೀತಿಯಾದಂತಹ ಒಂದು ಪ್ರಾಡಕ್ಟ್ಸ್ ಅನ್ನ ಕಡಿಮೆ ವೆಚ್ಚದಲ್ಲಿ, ಲೋ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಡಿಮೆ ವೆಚ್ಚದಲ್ಲಿ ಒಂದು ಒಳ್ಳೆಯ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಸೊ ಇದಿಷ್ಟು ಕೂಡ ಜಂಟಿ ಉದ್ದಿಮೆಗಳಿಂದ ಆಗುವಂತ ಕೆಲವೊಂದು ಪ್ರಯೋಜನಗಳು, ಜಂಟಿ ಉದ್ದಿಮೆಗಳಿಗೆ ಆಗುವಂತ ಪ್ರಯೋಜನಗಳು. ಯಾವಾಗ ವ್ಯವಹಾರ ಸಂಸ್ಥೆಗಳು ಜೊತೆ ಸೇರ್ತಾರೆ ಆಗ ಅವರಿಗೆ ಆಗುವಂತ ಕೆಲವೊಂದು ಪ್ರಯೋಜನಗಳು. ಸೊ these are the meaning of joint ventures, as well as when two business firms will join together, what are the benefits they have. So this we will discuss today, right? Meaning of joint venture as well as benefits of joint venture. So I hope you all understand today's class, and next topic we will discuss in next class. Thank you.